ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ನರೇಶ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಹಾಗೆ ತುಂಬ ಇನ್ಯಾಕ್ಟಿವ್ ಇರೋದಕ್ಕೆ ಸಾರಿ. ಹಾಗೆ ಇವತ್ತು ನಾನು ಸೆಲ್ಫ್ ಹೇರ್ ಕಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟು ಎಲ್ಲ ಕೂದಲು ಮುಂದೆ ತಗೊಂಡು ಒಂದು ದೊಡ್ಡ ಕೋಮ್ ಅವ್ರು ನಿಮಗೆ ಯಾವುದು ಕೋಮ್ ಕಂಫರ್ಟಬಲ್ ಇರುತ್ತೆ ಆ ಬಾಚಣಿಗೆಯಿಂದ ನೀಟಾಗಿ ಎಲ್ಲ ಸಿಕ್ಕು ಲೈಕ್ ಟ್ಯಾಂಗಲ್ನೆಲ್ಲ ಬಿಡಿಸ್ಕೊಂಡು ಡಿಟ್ಯಾಂಗಲ್ ಮಾಡಿಕೊಂಡು ಒಂದು ರಬ್ಬರ್ ಬ್ಯಾಂಡಿಂದ ನೀಟಾಗಿ ಲೈಕ್ ಫೋರ್ ಹೆಡ್ಗೆ ಸೆಂಟರ್ಗೆ ಬರೋ ಥರ ಸೆಕ್ಯೂರ್ ಮಾಡ್ಕೊಳ್ಳಿ. ಒಂದು ಕಂಫರ್ಟಬಲ್ ರಬ್ಬರ್ ಬ್ಯಾಂಡ್ನ ತೊಗೊಳ್ಳಿ. ಹಾಗೆ ಇಲ್ಲಿ ನೋಡ್ಬೋದು ನಾನು ಹೇಗೆ ಲೈಕ್ ಟೈ ಮಾಡ್ಕೊಳ್ತಾ ಇದ್ದೀನಿ ಅಂತ. ಸೊ ಎಲ್ಲ ಟೈ ಎಲ್ಲ ಮಾಡಾದಮೇಲೆ ಮತ್ತೆ ಹೇರ್ ಇರುತ್ತಲ್ವ ಅದನ್ನು ನೀಟಾಗಿ ಮತ್ತೆ ಬಾಚ್ಕೊಂಡು ಲೈಕ್ ಇನ್ನೂ ಒಂದು ರಬ್ಬರ್ ಬ್ಯಾಂಡಿಂದ ಸೆಕ್ಯೂರ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಇದನ್ನು ನನಗೆ ಈ ಹೇರ್ ಕಟ್ ಅಪ್ಲೈ ಆಗುತ್ತೆ ಅನ್ನೋದಕ್ಕಾಗಲ್ಲ. ಇದು ನಾನು ತುಂಬ ವರ್ಷದಿಂದ ನಾನೇ ಮಾಡ್ಕೊಳ್ಳೋದು. ನಾನು ಯಾವುದು ಸಲೂನ್ಗಾಗಲಿ ಪಾರ್ಲರ್ಗೆ ಯಾವುದಕ್ಕೂ ಹೋಗೋದಿಲ್ಲ, ನಾನೇ ಮನೆಯಲ್ಲೇ ಹೇರ್ ಕಟ್ ಎಲ್ಲ ಮಾಡ್ಕೊಳ್ತೀನಿ. ಸೊ ಇದನ್ನು ನೋಡಿ ಕಲ್ತ್ಕೊಳ್ಬೋದು, ಬಟ್ ಏನಾದ್ರು ಹೆಚ್ಚು ಕಡಿಮೆ ಆದರೆ ನನ್ನ ಮೇಲೆ ಹೇಳೋ ಆಗಿಲ್ಲ, ಇವಾಗಲೇ ಹೇಳ್ತಾ ಇದ್ದೀನಿ. ಸೊ ಈ ಥರ ರಬ್ಬರ್ ಬ್ಯಾಂಡಿಂದ ಸೆಕ್ಯೂರ್ ಮಾಡ್ಕೊಂಡಾದಮೇಲೆ ಒಂದು ಸಿಸರ್ನ ತೊಗೊಳ್ಳಿ, ಸ್ವಲ್ಪ ಚೆನ್ನಾಗಿರೋ ಸಿಸರ್ನ ತೊಗೊಳ್ಳಿ. ಹಾಗೆ ನನಗೆ ಸಖತ್ತು ಬೇಜಾರಾಗ್ತಾಯಿತ್ತು, ಅಯ್ಯೋ ಇಷ್ಟುದ್ದ ಹೇರ್ ಕಟ್ ಮಾಡಬೇಕಲ್ಲ ಅಂತ. ಬಟ್ ತುಂಬ ಡ್ಯಾಮೇಜ್ ಆಗಿತ್ತು, ಅದರಿಂದ ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೀಟಾಗಿ ನಾನೇ ಒಂದು ಸ್ವಲ್ಪ ಮನೇಲಿ ಹೇರ್ ಕಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮುಂಚೆ ನಾನು ಒಂದು 6 months ಬ್ಯಾಕ್ ಒನ್ಸ್ ಮಾಡಿದ್ದೀನಿ, ಆ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಇದು ಅಪ್ಲೋಡ್ ಮಾಡಾದ್ಮೇಲೆ ನಾನು ಅದನ್ನು ಹಾಕಿರ್ತೀನಿ. ಸೊ ಆ ಟೈಮಲ್ಲಿ ಹೇಗೆ ಬಂದಿತ್ತು ಹೇರ್ ಕಟ್ ಅಂತ ಕೂಡ ನೀವು ನೋಡ್ಬೋದು. ಅದು ಹೇರ್ ಕಟ್ ಮಾಡಾದಮೇಲೆ ಇಷ್ಟುದ್ದ ನನಗೆ ಬೆಳೆದಿರೋದು. ಹಾಗೆ ಇಲ್ಲಿ ನಾನು ಸ್ವಲ್ಪ ಲೈಕ್ ನೀಟಾಗಿ ಮಾಡ್ಕೊಳ್ತೀನಿ ಕಟ್ ಮಾಡಾದಮೇಲೆ ಹೇರ್ನ. ಆಮೇಲೆ ಆ ರಬ್ಬರ್ ಬ್ಯಾಂಡ್ನ ರಿಮೂವ್ ಮಾಡಿದ್ಮೇಲೆ ಲೈಕ್ ನಿಮಗೆ ಯು ಶೇಪಲ್ಲಿ ಬರಬೇಕು, ಲೈಕ್ ಯು ಆರ್ ವಿ ಶೇಪಲ್ಲಿ ಬಂದರೆ ಓಕೆ, ನಿಮ್ಮದು ಕಟ್ ಮಾಡಿರೋದು ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಹಾಗೆ ಪ್ಲೀಸ್ ಈ ಟಿ ಶರ್ಟ್ನ ಇಗ್ನೋರ್ ಮಾಡಿ, ಬಿಕಾಸ್ ಇದು ನಾನು ಪ್ರೆಗ್ನೆನ್ಸಿದಲ್ಲಿ ತೊಗೊಂಡಿದ್ದು, ಅವಾಗ ಕರೆಕ್ಟಾಗಿತ್ತು, ಇವಾಗ ಫುಲ್ಲು ಲೂಸ್ ಆಗ್ತಾಯಿದೆ. ಸೊ ನೋಡ್ಬೋದು, ಇಲ್ಲಿಗೇ ಬೇಕಾದರೆ ನೀವು ಸ್ಟಾಪ್ ಮಾಡ್ಬೋದು. ಲೈಕ್ ನೆಕ್ಸ್ಟ್ ಸ್ಟೆಪ್ ಬೇಕು ಅಂತ ಏನೂ ಇಲ್ಲ, ಬಿಕಾಸ್ ಈ ಸ್ಟೆಪ್ಪಲ್ಲೇ ನಿಮಗೆ ಫುಲ್ ಆಲ್ಮೋಸ್ಟ್ ಲೇಯರ್ ಬಂದಿರುತ್ತೆ. ಲೈಕ್ ನೀವು ಫಸ್ಟ್ ಟೈಮ್ ಸ್ಟ್ರೈಟ್ ಹೇರ್ ಇರೋರು ಕಟ್ ಮಾಡ್ತಾ ಇದ್ದೀರಾ ಅಂದರೆ ಆಲ್ಮೋಸ್ಟ್ ನಿಮ್ಗೆ ಇದರಲ್ಲೇ ಲೇಯರ್ಸ್ ಬಂದಿರುತ್ತೆ. ಸೊ ಇಲ್ಲಿ ನೋಡ್ಬೋದು, ಬಟ್ ಇದು ಅಷ್ಟು ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. ಹಾಗೆ ನೀವು ನಂದು ಬಿಫೋರ್ದು ಹೇರ್ ಕಟ್ ಕೂಡ ನೋಡಿದ್ದೀರಲ್ಲ, ನಾನು ಫೈನಲಲ್ಲಿ ನಿಮಗೆ ಅಪ್ಲೋಡ್ ಮಾಡಿರ್ತೀನಿ. ಹಾಗೆ ತಮ್ನೇಲಲ್ಲೂ ಕೂಡ ನೋಡ್ಬೋದು. ಸೊ ಇದು ಆದಮೇಲೆ ನಾನು ಲೈಕ್ ಇನ್ನೂ ಒಂದು 3 ಸ್ಟೆಪ್ ಮಾಡೋಣ ಅಂತ ಅಂದ್ಕೊಂಡೆ, ಬಿಕಾಸ್ ನನಗೆ ಸ್ವಲ್ಪ ಲೇಯರ್ಸ್ ಆಗಿ ಬರಬೇಕು ಅಂತ ಇಷ್ಟ. ಸೊ ಅದಕ್ಕೆ ಮತ್ತೆ ನಾನು ಒಂದು ಇಯರ್ ಟು ಇಯರ್ ಪಾರ್ಟಿಷನ್ ತೊಗೊಳ್ತಾ ಇದ್ದೀನಿ. ಸೊ ಬ್ಯಾಕ್ ಸೈಡ್ ಇಯರ್ ಟು ಇಯರ್ ಪಾರ್ಟಿಷನ್ ತೊಗೊಂಡು ಹಿಂದೆ ಇರೋ ಹೇರ್ನ ನಾನು ಒಂದು ಕ್ಲಿಪ್ಪಿಂದ ಸೆಕ್ಯೂರ್ ಮಾಡಿಕೊಂಡು, ಹಾಗೆ ಮತ್ತು ಫ್ರಂಟ್ ಹೇರ್ನ ಕೂಡ ನಾನು ರಬ್ಬರ್ ಬ್ಯಾಂಡಿಂದ ಲೈಕ್ ಫಸ್ಟ್ ಟೈಮ್ ಹೇಗೆ ಕಟ್ ಮಾಡಿದೆ ಅದೇ ಥರನೇ ಲೈಕ್ ಕೂಮ್ ಮಾಡಿಕೊಂಡು, ಹಾಗೆ ರಬ್ಬರ್ ಬ್ಯಾಂಡಿಂದ ಲೈಕ್ ಫೋರ್ ಹೆಡ್ ಸೆಂಟರಿಗೆ ಬರೋ ಥರ ರಬ್ಬರ್ ಬ್ಯಾಂಡಿಂದ ಸೆಕ್ಯೂರ್ ಮಾಡಿಕೊಂಡು, ಹಾಗೆ ಇನ್ನೂ ಒಂದು ರಬ್ಬರ್ ಬ್ಯಾಂಡ್ನ ಟೈ ಮಾಡಿಕೊಂಡು ನಾರ್ಮಲ್ ಫಸ್ಟ್ ಸ್ಟೆಪ್ ಹೇಗೆ ಮಾಡಿದೆ ಅದೇ ಥರನೇ ಸೆಕೆಂಡ್ ಸ್ಟೆಪ್ ಮಾಡ್ತಾಯಿದ್ದೀನಿ. ಬಟ್ ಈ ಸೆಕೆಂಡ್ ಸ್ಟೆಪ್ಪಲ್ಲಿ ಹಿಂದೆ ಸ್ವಲ್ಪ ಹೇರ್ನ ಬಿಟ್ಬಿಟ್ಟು ಮುಂದೆ ನನಗೆ ಎಷ್ಟು ಲೈಕ್ ಲೇಯರಾಗಿ ಬೇಕಾಗುತ್ತೆ ಅನ್ನೋದನ್ನ ನೋಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನೀವು ಒಂದು ಸತಿ ಟ್ರೈ ಮಾಡಿದ್ರೆ ಮೇ ಬಿ ನಿಮಗೂ ಐಡಿಯಾ ಬರುತ್ತೆ ಅಂದ್ಕೊಳ್ತೀನಿ. ಬಟ್ ಸ್ವಲ್ಪ ನೋಡಿ ಮಾಡಿ, ಆಮೇಲೆ ಫುಲ್ ಜಾಸ್ತಿ ಕಟ್ ಮಾಡಿಬಿಟ್ಟು ಅಯ್ಯೋ ಶ್ರೀಲಕ್ಷ್ಮಿ ನೀನು ಹೇಳ್ದಂಗೆ ಮಾಡಿಬಿಟ್ಟು ನಾನು ಫುಲ್ ಕಟ್ ಮಾಡ್ಕೊಂಬಿಟ್ಟೆ ಅಂತೆಲ್ಲ ಯಾರು ಹೇಳಬೇಡಿ. ಇದು ನನಗೆ ತುಂಬ ವರ್ಷದಿಂದ ಮಾಡ್ತಾ ಇರೋದ್ರಿಂದ ನನಗೆ ಇದು ಕಂಫರ್ಟೇಬಲ್ ಫೀಲ್ ಇದೆ. ಆ್ಯಂಡ್ ನನಗೆ ಸಲೂನ್ಗೆಲ್ಲ ಹೋಗಿ ಬೇರೆಯವ್ರ ಕೈಯಲ್ಲಿ ನನ್ನ ಕೂದಲು ಕೊಡೋದು ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಹಾಗೆ ಮತ್ತು ನಾನು ಅದು ಸೆಕೆಂಡ್ ಸ್ಟೆಪ್ ಆದಮೇಲೆ ಇಲ್ಲಿ ಥರ್ಡ್ ಸ್ಟೆಪ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಕ್ರೌನ್ ಸೆಕ್ಷನಲ್ಲಿ ತೊಗೊಂಡೆ ಸ್ವಲ್ಪ ನಾನು, ಲೈಕ್ ಹಿಂದೆ ನೋಡ್ಬೋದು ರೌಂಡ್ ಶೇಪಲ್ಲಿ ಬಂದಿದೆ, ಅದನ್ನ ಹಿಂದೆ ಸೆಕ್ಯೂರ್ ಮಾಡಿ ಮುಂದೆ ನಾರ್ಮಲಾಗಿ ಮತ್ತೆ ರಬ್ಬರ್ ಬ್ಯಾಂಡಿಂದ ಸೆಕ್ಯೂರ್ ಮಾಡಿ ನಾನು ಫಸ್ಟ್ ಬಂದುಬಿಟ್ಟು ಒಂದು 6 inches ಕಟ್ ಮಾಡಿದೆ ಫಸ್ಟ್ ಸ್ಟೆಪ್ಪಲ್ಲಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಒಂದು 3 inches ಕಟ್ ಮಾಡಿದೆ. ಆ್ಯಂಡ್ ಥರ್ಡ್ ಸ್ಟೆಪ್ಪಲ್ಲೂ ಕೂಡ ನಾನು 3 inchesನ ಕಟ್ ಮಾಡ್ತಾಯಿದ್ದೀನಿ. 3 to 4 inches ಲೈಕ್ ವೇರಿ ಆಗುತ್ತೆ. ಬಟ್ ಫಸ್ಟ್ ಟೈಮ್ ಕಟ್ ಮಾಡ್ತಾ ಇದ್ದೀರಾ ಅಂದರೆ 1 inchesಯಿಂದ ಸ್ಟಾರ್ಟ್ ಮಾಡಿ,
ತುಂಬ ಕಟ್ ಮಾಡಿಬಿಟ್ಟು ಆಮೇಲೆ ಕೂದಲು ಹಾಳು ಮಾಡ್ಕೊಬೇಡಿ. ಬಿಕಾಸ್ ನಂದು ಸ್ವಲ್ಪ ಉದ್ದ ಇದೆ ಕೂದಲು, ಸೊ ನನಗೆ ಎಷ್ಟು ಕಟ್ ಮಾಡಿದ್ರೂ ಲೈಕ್ ಅಷ್ಟು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ತುಂಬ ವಾಲ್ಯೂಮ್ ಇತ್ತು. ಆಫೀಸ್ಗೆ ಹೋಗ್ತಾ ಇರೋದ್ರಿಂದ ಮೇಂಟೈನ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಅದಕ್ಕೆ ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು 4 ಸ್ಟೆಪ್ಸ್ ಮಾಡ್ತಾಯಿದ್ದೀನಿ. ನೀವೆಲ್ಲ ಬೇಕು ಅಂದರೆ 1 ಸ್ಟೆಪ್ಪಲ್ಲೂ ಸ್ಟಾಪ್ ಮಾಡ್ಬೋದು, ಇಲ್ಲಾಂದರೆ ಒಂದು 2 ಸ್ಟೆಪ್ಸಲ್ಲೂ ಸ್ಟಾಪ್ ಮಾಡ್ಬೋದು. ಹಾಗೆ ಇದು ನಂದು 4th ಸ್ಟೆಪ್ಪು. ಇದು ಬಂದುಬಿಟ್ಟು ಹಾಗೆ ಮಿಡಲ್ ಇಯರ್ ಅಲ್ಲ, ಸ್ಟಾರ್ಟಿಂಗ್ ಆಫ್ ದ ಇಯರಿಂದ ಲೈಕ್ ಮತ್ತೆ ಇನ್ನೊಂದು ಇಯರ್ಗೆ ಕನೆಕ್ಟ್ ಮಾಡೋ ಥರ ಅದನ್ನ ಪಾರ್ಟಿಷನ್ ತೊಗೊಂಡಿದ್ದೀನಿ. ಸೊ ಈ ಥರ ಹೇಳಿದ್ರೆ ನಿಮ್ಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಬಂದುಬಿಟ್ಟು ನನಗೆ ಇದು ಲೈಕ್ ಮುಂದೆ ಫ್ರಿಂಚಸ್ ಬ್ಯಾಂಗ್ಸ್ ಏನೋ ಹೇಳ್ತಾರಲ್ಲ ಆ ಥರ, ಲೈಕ್ ಅಷ್ಟು ಕಡಿಮೆ ಬೇಡ, ಬಟ್ ಸ್ವಲ್ಪ ಉದ್ದ ಬೇಕು ಅನ್ನೋದಕ್ಕೆ ಈ ಥರ ಮಾಡಿದೆ. ಬಟ್ ಇದು ಬಂದುಬಿಟ್ಟು ತುಂಬ ಉದ್ದ ಕಟ್ ಮಾಡಿಬಿಟ್ಟೆ ಅಂತ ಅನ್ನಿಸ್ಬಿಡ್ತು. ಬಟ್ ಸ್ಟಿಲ್ ಅದು ಓಪನ್ ಮಾಡಾದ್ಮೇಲೆ ಚೆನ್ನಾಗಾಯಿತು. ಇದು ಯಾರಿಗಾದ್ರೂ ಬೇಕಾದರೆ ಕೆಳಗೆ ಚೌಲಿ ಹಾಕಿದಾಗ ಕೆಳಗೊಂದು ಕುಚ್ಚು ಥರ ಬರುತ್ತಲ್ಲ, ಆ ಥರ ಕೂಡ ಯೂಸ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿತ್ತು ಅದು ಕೂದಲು. ಮತ್ತು ನಂದು ಸ್ವಲ್ಪ ಸಿಲ್ಕಿ ಇರೋದ್ರಿಂದ ಚೆನ್ನಾಗಿ ಅನ್ನಿಸ್ತು. ಹಾಗೆ ಇದನ್ನೆಲ್ಲ ಕಟ್ ಮಾಡಾದಮೇಲೆ ಸ್ವಲ್ಪ ಸ್ಟ್ರೈಟಾಗಿ ಇಟ್ಕೊಂಡು ಸೀಸರ್ನ ನೀಟಾಗಿ ಟ್ರಿಮ್ ಮಾಡ್ಕೊಬೇಕು ಎಡ್ಜಸ್ನ. ಸೊ ಇದು ನಂದು ಫೈನಲ್ ಲುಕ್. ಇದಾದಮೇಲೆ ನಾನು ಇನ್ನೂ ಒಂದು ಮಾಡ್ತೀನಿ, ಬಿಕಾಸ್ ನನಗೆ ಡೀಪ್ ವಿ ಥರ ಬಂದರೆ ಇಷ್ಟ ಆಗಲ್ಲ. ಲೈಕ್ ಬೆಳೀತಾ ಅದು ಡೀಪ್ ವಿನೇ ಆಗಿಬಿಡತ್ತೆ. ಬಟ್ ಅದು ಏನೋ ಬಾಲ ಥರ ಅನಿಸುತ್ತೆ ಹಿಂದೆಯಿಂದ ಅಂದ್ಬಿಟ್ಟು ನಾನು ನಾರ್ಮಲಾಗಿ ಏನು ಮಾಡ್ತೀನಿ, ಸೆಂಟರ್ ಪಾರ್ಟಿಷನ್ನ ಫುಲ್ಲಾಗಿ ತೆಗೆದುಬಿಟ್ಟು ಮತ್ತೆ ಟ್ರಿಮ್ ಮಾಡ್ತೀನಿ. ಅದನ್ನು ನಾನು ಇದೇ ವಿಡಿಯೋದಲ್ಲಿ ತೋರಿಸಿರ್ತೀನಿ. ಸೊ ಇದು ನಂದು 4 ಸ್ಟೆಪ್ಸ್ ಆದಮೇಲೆ ಹೇರ್ ಕಟ್. ಸೊ ನಾನು ಫೈನಲ್ಲಾಗಿ ಹೇರ್ ವಾಶ್ ಮಾಡಾದಮೇಲೆ ಹೇಗೆ ಬಂತು ಅಂತ ತೋರಿಸ್ತೀನಿ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ತುಂಬ ಇನ್ಯಾಕ್ಟಿವ್ ಇದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲರೂ. ಆಫೀಸ್ಗೆ ಹೋಗ್ತಾಯಿದ್ದೀನಿ, ಸ್ವಲ್ಪ ಕೆಲಸ ಇದೆ, ವೀಡಿಯೋಸ್ ಮಾಡ್ತಾಯಿದ್ದೀನಿ. ಬಟ್ ಎಡಿಟ್ ಮಾಡೋದಕ್ಕಾಗ್ತಾಯಿಲ್ಲ, ಟೈಮ್ ಇಲ್ಲ. ಟೈಮ್ ಇದ್ದಾಗೆಲ್ಲ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಹಾಗೆ ಇಲ್ಲಿ ನೋಡ್ಬೋದು, ನಾನು ಹೇಳಿದ್ನಲ್ಲ ಲೈಕ್ ಸೆಂಟರ್ ಪಾರ್ಟಿಷನ್ ತೆಗೆದ್ಬಿಟ್ಟು ಕೆಳಗೆ 1 ಇಂಚಸ್ ಅಷ್ಟು ನಾನು ಸ್ಟ್ರೈಟಾಗಿ ಕಟ್ ಮಾಡ್ತೀನಿ. ಇಲ್ಲಾಂದರೆ ಆ ಕಡೆಯಿಂದ ಸ್ವಲ್ಪ ವಿ ಶೇಪಲ್ಲಿ, ಒಂದು ಸೈಡ್ ವಿ ಶೇಪ್, ಇನ್ನೊಂದು ಸೈಡ್ ವಿ ಶೇಪ್ ಅಂತ ಮಾಡಿದ್ರೆ ಸ್ವಲ್ಪ ಲೈಟ್ ವಿ ಬರುತ್ತೆ, ಡೀಪ್ ವಿ ಬರಲ್ಲ. ಸೊ ಇಲ್ಲಿ ನೋಡ್ಬೋದು ಅದು ಸ್ವಲ್ಪ ಬಾಲ ಥರ ಅನಿಸುತ್ತೆ. ಸೊ ಅದನ್ನು ನಾನು ಇಲ್ಲಿ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೇ ನಂದು ಹೇರ್ ಕಟ್. ನಾನು ಹೀಗೆ ಮನೇಲಿ ಯಾವಾಗೂ ಹೇರ್ ಕಟ್ ಮಾಡ್ಕೊಳ್ಳೋದು. ಸೊ ಲೈಕ್ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅವಾಗವಾಗ, ನಾನೇ ಸೆಲ್ಫ್ ಎಕ್ಸ್ಪೆರಿಮೆಂಟ್ ಎಲ್ಲ. ಸೊ ಅದನ್ನು ನಾನು ಅಪ್ಲೋಡ್ ಮಾಡಿದಾಗ ಎಲ್ಲರೂ ಮಾಡಬೇಕಂತ ಏನಿಲ್ಲ, ಬಟ್ ಏನಾದರೂ ನಿಮಗೂ ಟ್ರೈ ಮಾಡಬೇಕು ಅನ್ನೋ ಥರ ಇದ್ದರೆ ನೀವು ಬೇಕಾದರೆ ಇದನ್ನು ಆಫ್ ಮಾಡ್ಕೊಳ್ಬೋದು. ಸೊ ತುಂಬ ಈಸಿಯಾಗಿರುತ್ತೆ, ಬಟ್ ಸ್ವಲ್ಪ ಹುಷಾರಾಗಿ ಮಾಡಬೇಕು. ಏನೋ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಅಂದಿದ ತಕ್ಷಣವೇ ಒಂದು 3-4 ಇಂಚಸ್ ಎಲ್ಲ ಕಟ್ ಮಾಡೋದೆಲ್ಲ ಬೇಡ. ಬಿಕಾಸ್ ನನಗೆ ಸ್ವಲ್ಪ ಅಭ್ಯಾಸ ಇರೋದ್ರಿಂದ ಮತ್ತು ಕೂದಲು ಉದ್ದ ಇರೋದ್ರಿಂದ ಎಷ್ಟು ಕಟ್ ಮಾಡಿದ್ರೂ ಓಕೆ ಅನ್ನೋ ಥರ ಇರುತ್ತೆ. ಸ್ವಲ್ಪ ಕೂದಲು ಲೆಂತೆಲ್ಲ ಕಡಿಮೆ ಇದೆ ಅನ್ನೋ ಥರ ಇದ್ದರೆ ಯಾರೂ ತುಂಬ ಜಾಸ್ತಿ ಎಲ್ಲ ಕಟ್ ಮಾಡಬೇಡಿ. ಸೊ ಈ ಥರ ಆಯಿತು ನಂದು ಹೇರ್ ಕಟ್. ಸೊ ನನಗೆ ತುಂಬ ಇಷ್ಟ ಆಯಿತು. ಇಷ್ಟು ಕೂದಲು ಕಟ್ ಮಾಡಿದ್ದೀನಿ. ಹಾಗೆ ಇದು ನಂದು ಹೇರ್ ವಾಶ್ ಆದಮೇಲೆ ಫೈನಲ್ ಲುಕ್. ಮೇ ಬಿ ಇದು 1 ಡೇ ಆದಮೇಲೆ ಅನಿಸುತ್ತೆ, ನೆಕ್ಸ್ಟ್ ಡೇ ಶೂಟ್ ಮಾಡಿರ್ತೀನಿ. ಇದು ಆಫೀಸಿಗೆ ಹೋಗುವಾಗ ನಾನು ರೆಡಿಯಾಗಿದ್ದೆ. ಸೊ ಆವಾಗ ನಾನು ಈ ಹೇರ್ ಕಟ್ನ ಶೂಟ್ ಮಾಡಿದ್ದು. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೆಲ್ಫ್ ಹೇರ್ ಕಟ್, ಲೈಕ್ ಲೇಯರ್ ಹೇರ್ ಕಟ್ ಮನೇಲೇ ಹೇಗೆ ಮಾಡೋದು ಅಂತ ಲೈಕ್ ತೋರಿಸ್ಕೊಟ್ಟಿದ್ದೀನಿ. ಸೊ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಹಾಗೆ ಕಂಪ್ಲೀಟಾಗಿ ನೋಡಿದ್ದೀರಾ ಅನ್ನೋ ಥರ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್.